ಹರಶ್ಚಂದ್ರ ಶಿರಶ್ಚುಂಬಿ ಚಂದ್ರಚಾಮರಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೇ. ಪ್ರಾರಂಭದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ವಚನಗಳ ವಿಮರ್ಶೆಯನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಒಂದು ವಚನ. ಕಲ್ಯಾಣವೆಂಬ ಪ್ರಣತೆಯೊಳಗೆ ಭಕ್ತಿರಸವೆಂಬ ತೈಲವನ್ನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದುತ್ತಯ್ಯ ಶಿವನ ಪ್ರಕಾಶ. ಆ ಪ್ರಕಾಶದೊಳಗೆ ಬೆಳಗುತ್ತಿದ್ದರೆಯ ಅಸಂಖ್ಯಾತ ಪ್ರಮಥ ಗಣಗಳು. ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಷಿಯೇ, ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಷಿಯೇ. ಎಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವನ ಮಹಿಮೆಯ ನೋಡ ಸಿದ್ದರಾಮೇಶ್ವರ. ಈ ವಚನದಲ್ಲಿ ಅಲ್ಲಮಪ್ರಭುಗಳು ಸಿದ್ದರಾಮೇಶ್ವರನ್ನು ಕಲ್ಯಾಣಕ್ಕೆ ಕರ್ಕೊಂಡು ಬಂದು ಆ ಕಲ್ಯಾಣದ ಒಂದು ವ್ಯವಸ್ಥೆಯನ್ನು ಪರಿಪೂರ್ಣವಾಗಿ ಅವರಿಗೆ ಮನವರಿಕೆ ಮಾಡುವಂತಹ ಒಂದು ಉದ್ದೇಶದಿಂದ ಅಲ್ಲಿ ಏನು ನಡೀತಾ ಇತ್ತು, ಹೇಗೆ ನಡೀತಾ ಇದೆ ಎನ್ನುವಂತಹದ್ದನ್ನು ಸಿದ್ದರಾಮೇಶ್ವರರಿಗೆ ಒಂದು ಪರಿಚಯವನ್ನು ಮಾಡಿಸ್ಕೊಳ್ತಾರೆ. ಇಲ್ಲಿ ಕಲ್ಯಾಣವೆಂಬ ಪ್ರಣತಿಯೊಳಗೆ ಅಂತ ಹೇಳಿದರೆ ಕಲ್ಯಾಣದಲ್ಲಿರುವಂತಹ ಒಂದು ದೀಪ ಅಂತ ಅಲ್ಲ ಅರ್ಥ. ಇಲ್ಲಿ ಕಲ್ಯಾಣ ಅಂತ ಹೇಳಿದರೆ ಶರಣಸತಿ ಲಿಂಗಪತಿ ಇವರಿಬ್ಬರ ಕಲ್ಯಾಣವೆಂಬ ಪ್ರಣತಿಯೊಳಗೆ, ಅಂದರೆ ದೇಹವೇ ಹೆಂಡತಿ ಲಿಂಗವೇ ಗಂಡ ಎನ್ನುವಂತಹ ಅರ್ಥದಲ್ಲಿ ಶರಣಸತಿ ಲಿಂಗಪತಿಯ ಭಾವದಲ್ಲಿ ಈ ಕಲ್ಯಾಣವೆಂಬ ಪ್ರಣತಿಯೊಳಗೆ, ಈ ದೇಹದ ಒಳಗೆ ಭಕ್ತಿರಥವೆಂಬ ತೈಲವನ್ನು ಎರೆದು. ಇಲ್ಲಿ ತೈಲ ಯಾವುದು ಅಂತ ಹೇಳಿದ್ರೆ ಭಕ್ತಿ ಭಾವನೆಗಳನ್ನು ಹೊಂದುವಂತಹದ್ದೇ ತೈಲ ಎನ್ನುವಂತಹದ್ದನ್ನು ಹೇಳ್ತಾರೆ. ಭಕ್ತಿ ಇದೆ, ಆದರೆ ಅದನ್ನು ಆಚರಣೆಯನ್ನು ಮಾಡಲೇಬೇಕಲ್ಲ. ಆಗ ಆಚರಣೆಯನ್ನು ಮಾಡಬೇಕಾದ್ರೆ ಬೇಕಾಗಿದ್ದೇನು? ಅದಕ್ಕೆ ಎಣ್ಣೆ ತೈಲವನ್ನು ಎರೆದು ಆಚಾರವೆಂಬ ಬತ್ತಿಗೆ. ಇಲ್ಲಿ ಆಚರಣೆಯನ್ನು ಮಾಡುವಂಥ ಯಾವುದು ಅಂತ ಹೇಳಿದ್ರೆ, ಆಚಾರ ಬತ್ತಿ ಅಂದರೆ ಯಾವುದು ಅಂತ ಹೇಳಿದ್ರೆ ನಮ್ಮ ಆಚರಣೆಗಳು. ಭಕ್ತಿ ತೈಲವಾದರೆ ಆಚರಣೆ ಇಲ್ಲಿ ಬತ್ತಿ ಆಗುತ್ತೆ ಎನ್ನುವಂತಹದ್ದನ್ನು ಆಚರಣೆಯನ್ನು ಮಾಡ್ತಾ 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 ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಎನ್ನುವಂತಹದ್ದನ್ನು ನಾವು ವಿಚಾರ ಮಾಡೋದಾದರೆ ಬಸವ ಅಂದರೆ ಜ್ಞಾನ ಅಂತ ಅರ್ಥ. ಹಾಗಾಗಿ ಯಾಕೆ ಬಸವ ಎನ್ನುವಂತಹದ್ದು ಜ್ಞಾನ ಅಂತ ನಾವು ಕರೆಯೋದಾದರೆ, ಭವೆಂಬಲ್ಲಿ ಭವ ಅಡಗಿತ್ತು, ಸವೆಂಬಲ್ಲಿ ಸಮ್ಯಜ್ಞಾನಿಯಾದನು, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದನು ಎನ್ನುವಂತಹದಕ್ಕೆ ವಿಶ್ಲೇಷಣೆ ಬಸವ ಎನ್ನುವಂತಹದ್ದು. ವಸ್ತುವಿನಲ್ಲಿರುವಂತಹ ಚೈತನ್ಯವನ್ನು ಯಾರು ಅರ್ಥವನ್ನು ಮಾಡಿಕೊಂಡು ಅದರ ಜ್ಞಾನವನ್ನು ಪಡ್ಕೊಂಡು ಆ ಜ್ಞಾನವನ್ನು ನಾಶವಾಗದೆ ಯಾರು ನೋಡ್ಕೊಳ್ತಾರೆ ಅವನನ್ನು ಬಸವ ಎನ್ನುವಂತಹದ್ದನ್ನು. ಹಾಗೆ ಇಲ್ಲಿ ಭಕ್ತಿ ಮತ್ತು ಆಚಾರದಿಂದ ಕೂಡಿದಂತಹದ್ದು ಏನಾಗಬೇಕು ಅಂತ ಹೇಳಿದ್ರೆ ಜ್ಞಾನಕ್ಕೆ ಒಳಗಾಗಬೇಕು ಎನ್ನುವಂತಹದ್ದು. ಅಂತಹ ಜ್ಞಾನ ಅವನಿಗೆ ಉಂಟಾಯಿತು ಅಂತ ಹೇಳಿದ್ರೆ ಅದು ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ಆ ಜ್ಞಾನ ಅವನಲ್ಲಿ ಪ್ರಕಾಶವಾಗಲು. ತೊಳಗಿ ಬೆಳಗುತ್ತಿದ್ದಿತ್ತಯ್ಯ ಶಿವನ ಪ್ರಕಾಶ. ಆಗ ಆ ಜ್ಞಾನ ಬರೀ ಕೇವಲ ತನ್ನಲ್ಲೇ ಮಾತ್ರ ಅಲ್ಲ, ದೀಪ ಉರಿತಾ ಇದ್ದಾಗ ಬೆಳಕು ತನಗೆ ಮಾತ್ರ ಅಲ್ಲ, ಲೋಕಕ್ಕೆ ಹೇಗೆ ಬೆಳಕನ್ನು ಅದು ಕೊಡ್ತಾ ಹೋಗುತ್ತೋ ಹಾಗೆ ಭಕ್ತನಲ್ಲಿರುವಂತಹ ಜ್ಞಾನ ಲೋಕಕ್ಕೆ ಅದನ್ನು ಅರ್ಪಣವನ್ನು ಮಾಡುವಂತಹ ವಿಧಾನ ಇದೆಯಲ್ಲ, ಅದು ತೊಳಗಿ ಬೆಳಗುತ್ತಿದ್ದಿತ್ತಯ್ಯ ಶಿವನ ಪ್ರಕಾಶ. ಈ ಬೆಳಗಿನೊಳಗೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ಭಕ್ತಿಯಿಂದ ಆಚರಣೆಯನ್ನು ಮಾಡಿ ಅದರ ಜ್ಞಾನವನ್ನು ಲೋಕಕ್ಕೆ ಅರ್ಪಣವನ್ನು ಮಾಡುವಂತಹ ಸ್ಥಿತಿಯಲ್ಲಿ ಇಡೀ ಸಮೂಹ ಕಲ್ಯಾಣದಲ್ಲಿರುವಂತಹ ಎಲ್ಲ ಶರಣರ ಸಮೂಹವೆಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದರೆ ಆ ಭಕ್ತಿಯ ಕ್ರಿಯಾಚರಣೆಯಿಂದ ಬಂದಂತಹ ಜ್ಞಾನವನ್ನು ಒಬ್ರಿಗೊಬ್ಬರಿಗೆ ವಿನಿಮಯವನ್ನು ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಆ ವಿನಿಮಯವನ್ನು ಮಾಡ್ಕೊಳ್ಳೋದಕ್ಕೋಸ್ಕರವಾಗಿಯೇ ಅನುಭವ ಮಂಟಪ ಎನ್ನುವಂತಹದನ್ನು ಸ್ಥಾಪನೆಯನ್ನು ಮಾಡ್ಕೊಂಡಿದ್ದು. ಆ ಅನುಭವ ಮಂಟಪದ ಸ್ಥಾಪನೆಯ ಒಳಗೆ ಪ್ರತಿಯೊಬ್ಬ ಶರಣರು ಎಲ್ಲರೂ ಕೂಡ ಏನು ಮಾಡ್ತಿದ್ರು ಅಂದರೆ ತಮ್ಮ 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 ಅನುಭವವನ್ನು ಅಲ್ಲಿ ಪ್ರತಿಪಾದನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ತೊಳಗಿ ಬೆಳಗುತ್ತಿದ್ದುತ್ತಯ್ಯ ಶಿವನ ಪ್ರಕಾಶ. ಈ ಪ್ರಕಾಶದೊಳಗೆ ಬೆಳಗುತ್ತಿದ್ದರೆಯ ಅಸಂಖ್ಯಾತ ಪ್ರಮಥ ಗಣಗಳು. ಒಬ್ಬರಿಂದ ಒಬ್ಬರಿಗೆ ಉಂಟಾಗುವಂತಹ ಜ್ಞಾನವನ್ನು ಸಮಷ್ಟಿಯಾಗಿ ಇಡೀ ಸಂಪೂರ್ಣವಾದಂತಹ ಆ ಕಲ್ಯಾಣದ ನಗರವೆಲ್ಲವೂ ಕೂಡ ಅದನ್ನು ಅನುಭವಿಸುವಂತಹ ಸ್ಥಿತಿ ಉಂಟಾಗ್ತಾ ಇತ್ತು. ಹಾಗೆ ಅಂತಹ ಸ್ಥಿತಿಯಲ್ಲಿ ಇದ್ದಾಗ ಇಂತಹ ಕಲ್ಯಾಣವೆಂಬ ಪ್ರಣತೆಯೊಳಗೆ ಭಕ್ತಿಯ ರಸವೆಂಬ ತೈಲವನ್ನೆರೆದು ಎನ್ನುವಂತಹ ವಚನದಲ್ಲಿ ಹೇಳ್ತಾ ಹೇಳ್ತಾ ಕೊನೆಗೆ ಹೇಳ್ತಾರೆ, ಈ ಕಲ್ಯಾಣದಲ್ಲಿ ಇರುವಂತಹವರೆಲ್ಲರೂ ಕೂಡ ತೊಳಗಿ ಬೆಳಗುತ್ತಿದ್ದುತ್ತಯ್ಯ ಶಿವನ ಪ್ರಕಾಶ. ಈ ಪ್ರಕಾಶದೊಳಗೆ ಬೆಳಗುತ್ತಿದ್ದರೆ ಅಸಂಖ್ಯಾತ ಪ್ರಮಥ ಗಣಗಳು. ನೋಡಿ, ಈ ರೀತಿಯಾದಂತಹ ಎಲ್ಲರೂ ಒಬ್ರಿಗೊಬ್ಬರಿಗೆ ಜ್ಞಾನವನ್ನು ವಿನಿಯೋಗ ಮಾಡುವಾಗ ಕೊನೆಗೆ ಹೇಳ್ತಾರೆ, ಈ ಇಂತಹ ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಷಿಯೇ.
ಈ ರೀತಿಯಾಗಿ ಜ್ಞಾನವನ್ನು ವಿನಿಮಯವನ್ನು ಮಾಡಿಕೊಳ್ಳುವಂತಹ ಇಡೀ ಭಕ್ತರ ಸಮೂಹ ಎಲ್ಲ ಇರುವಂತಹ ಕ್ಷೇತ್ರ ಇದು ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ, ಪಾವನವೆಂಬುದು ಹುಸಿಯೇ. ಇಲ್ಲಿ ಇರುವಂತಹವರೆಲ್ಲರೂ ಏನಾಗಿದೆ ಅಂದರೆ ಪತಿತ ಪಾವನ ಎನ್ನುವಂತಹ ಒಂದು ಪದ ಬಳಕೆ ಆಗುತ್ತೆ. ಎಂತಹ ಅಧಮನಾಗಿದ್ದರೂ ಕೂಡ, ಎಂತಹ ವ್ಯಕ್ತಿಯಾಗಿದ್ದರೂ ಕೂಡ, ಎಂತಹ ದುಷ್ಕೃತ್ಯವನ್ನು ಮಾಡ್ತಾ ಇದ್ರು ಕೂಡ ಅದರಿಂದ ಬಿಡುಗಡೆಯಾಗಿ ಪಾವನನಾಗುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂತಹ ಒಂದು ಅವಕಾಶವನ್ನು ಆ ಕಲ್ಯಾಣ ಕೊಟ್ಟಿತ್ತು ಎನ್ನುವಂತಹದ್ದನ್ನು ಇಲ್ಲಿ ಪಾವನವೆಂಬುದು ಹುಷಿಯೇ ಎಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ. ನೋಡಿ, ಬಹಳ ಮುಖ್ಯವಾಗಿ ಇಲ್ಲಿ ಹೇಳ್ತಾರೆ, ಗುಹೇಶ್ವರ ಎನ್ನ ಪರಮಾರಾಧ್ಯ ಸಂಗನ ಬಸವನ ಮಹಿಮೆಯ ನೋಡ. ಬಸವಣ್ಣ ಏನು ಮಾಡಿದಾನ ಅಂತ ಹೇಳಿದ್ರೆ, ಇಲ್ಲಿರುವಂತಹ ಪ್ರತಿಯೊಬ್ಬ ಶರಣರಿಗೂ ಕೂಡ ಕಾಯಕವನ್ನು ಕೊಟ್ಟಿದ್ದಾನೆ, ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕಾಯಕದಲ್ಲಿ ನಿಷ್ಠೆಯನ್ನು ಮೂಡುವಂತಹ ಕೆಲಸವನ್ನು ಮಾಡಿದ್ದಾನೆ. ಆ ನಿಷ್ಠೆಯಿಂದ, ಆ ಕಾಯಕದಿಂದ ಇಡೀ ಸಮಾಜ ಸೇವೆಯನ್ನು ಮಾಡುವಂತಹ ಸಂಕಲ್ಪವನ್ನು ಮಾಡಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ಸ್ವಾನುಭಾವಿಯಾಗಿ ಬದುಕುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಏನಾಗ್ತಾ ಇದ್ದಾನೆ, ಜ್ಞಾನಿಯಾಗ್ತಾ ಇದ್ದಾನೆ. ಇಂತಹ ಜ್ಞಾನಿಗಳು ಇರುವಂತಹ ನಾಡು ಇದು ಅವಿಮುಕ್ತ ಕ್ಷೇತ್ರ ಎನ್ನುವಂತಹದ್ದನ್ನು ಸಿದ್ದರಾಮೇಶ್ವರರಿಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ಸಿದ್ದರಾಮೇಶ್ವರರು ಏನಾಗಿದ್ರು ಅಂತ ಹೇಳಿದ್ರೆ, ಅವರು ಬರೀ ಕೇವಲ ಕೆರೆಯನ್ನು ಕಟ್ಟೋದು, ದೇವಾಲಯವನ್ನು ಮಾಡೋದು ಭಕ್ತಿ ಮಾರ್ಗದಲ್ಲಿ ಮಾತ್ರ ಇದ್ದರು. ಆದರೆ ಜ್ಞಾನ ಮಾರ್ಗದಿಂದ ಇಡೀ ಸಮೂಹ ಎಲ್ಲ ಹೇಗೆ ಸಂತುಷ್ಟವಾಗಬಹುದು ಎನ್ನುವಂತಹ ವಿಚಾರವನ್ನು ಇಟ್ಕೊಂಡು ಅವರೇನು ಮಾಡ್ತಾ ಬರ್ತಾರಂದರೆ, ಈ ಕಲ್ಯಾಣದ ಒಂದು ಪರಿಕಲ್ಪನೆಯನ್ನು ಕೊಟ್ಟು ಕಲ್ಯಾಣದಲ್ಲಿರುವಂತಹವರೆಲ್ಲರೂ ಕೂಡ ಹೇಗೆ ಭಕ್ತಿ, ಜ್ಞಾನ, ವೈರಾಗ್ಯದಿಂದ ತಮ್ಮ ಬದುಕನ್ನು ಸಾಗಿಸ್ತಾ ಇದ್ದಾರೆ, ಲೋಕಾರ್ಪಣವಾಗುವಂತಹ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಎನ್ನುವಂತಹದ್ದನ್ನು ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಂತಹ ಒಂದು ಸ್ಥಿತಿಯನ್ನು ಹೊಂದುವಂತಹ ಸ್ಥಿತಿಯಲ್ಲಿ ಇಡೀ ಸಮೂಹವೆಲ್ಲವೂ ಇದ್ದಾಗ ಅಂತಹ ಸಮೂಹ ಇದು ಏನಾಗ್ತಿತ್ತು ಅಂದರೆ ಕಲ್ಯಾಣವನ್ನು ಉಂಟು ಮಾಡ್ತಾ ಇತ್ತು ಎನ್ನುವಂತಹದ್ದನ್ನು. ಹಾಗಾಗಿ ಈ ಕಲ್ಯಾಣವೆಂಬ ಪ್ರಣತೆ ಅಂತ ಹೇಳಿದ್ರೆ ಬರೀ ಕಲ್ಯಾಣದಲ್ಲಿರುವಂತಹ ಯಾವುದೋ ಒಂದು ಪ್ರಣತೆ ಅಲ್ಲ, ದೇಹವೆನ್ನುವಂತಹದ್ದೇ. ಯಾಕಂದರೆ ಇಲ್ಲಿ ಹೇಳ್ತಾರೆ ನೋಡ್ರಿ, ಈಗ ಶಿವಭಕ್ತಿ ಶಿವಜ್ಞಾನ ಇಲ್ಲದ ಮನುಜರು ಸರಣಿಲಿ ಸಾಕ್ಷರ ಹುಳ ಹುಟ್ಟದೆ ದೇವ ಇಂಥ ಒಂದು ವಚನವನ್ನು ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಏನಾಗಬೇಕು ಅಂತ ಹೇಳಿದ್ರೆ ಶಿವಭಕ್ತಿ ಶಿವಜ್ಞಾನವನ್ನು ಹೊಂದುವಂತಹ ವ್ಯಕ್ತಿಗಳಾಗಿ ಬದುಕನ್ನು ಸಾಗಿಸಬೇಕು. ಆಗ ಮಾತ್ರ ಇದು ಏನಾಗ್ತದೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಮುಕ್ತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವಂತಹ ಮಾತನ್ನು ಹೇಳ್ತಾ ಬರ್ತಾನೆ. ಯಾಕಂದರೆ ಮುಕ್ತ ಕ್ಷೇತ್ರ ಅಂತ ಹೇಳಿದ್ರೆ ತಾನು ಬಂಧನದಿಂದ ದೂರವಾಗುವುದು ಅಂತ ಅರ್ಥ. ಬಂಧನದಿಂದ ದೂರವಾಗುವುದು ಯಾವ ಬಂಧನದಿಂದ? ಜನನ ಮರಣದಿಂದ ದೂರವಾಗುವುದು ಎನ್ನುವಂತಹದ್ದು. ಆ ಜನನ ಮರಣದಿಂದ ದೂರವಾಗುವಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ ಅದು ಜ್ಞಾನ ಅಂತ ಕರೀತಾರೆ. ಆ ಜ್ಞಾನವನ್ನು ಸಂಪಾದನೆಯನ್ನು ಮಾಡಿಕೊಂಡು, ಆ ಜ್ಞಾನವನ್ನು ವಿನಿಮಯ ಮಾಡಿಕೊಂಡು ಪ್ರತಿಯೊಬ್ಬರ ಪ್ರಣತಿಯೂ ಕೂಡ ಬೆಳಗುವ ರೀತಿಯಲ್ಲಿ, ಪ್ರತಿಯೊಬ್ಬರ ಅಂತರಂಗದ ಜ್ಯೋತಿ ಬೆಳಗುವ ರೂಪದಲ್ಲಿ ಯಾರು ಬದುಕನ್ನು ಸಾಗಿಸ್ತಾ ಹೋಗ್ತಾರೆ, ಆಗ ಮಾತ್ರ ಅವರು ಲೋಕ ಕಲ್ಯಾಣವನ್ನು ಮಾಡುವಂತಹ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತಾರೆ ಎನ್ನುವಂತಹದ್ದನ್ನು ಈ ವಚನ ನಮಗೆ ಸಾರಿ ಸಾರಿ ಹೇಳ್ತಾ ಇದೆ. ಹಾಗಾಗಿ ಇಂತಹ ಅನುಭವದಿಂದ ಕೂಡಿದಂತಹ ಈ ವಚನವನ್ನು ನಾವು ನೀವೆಲ್ಲರೂ ಕೂಡ ಆನಂದವಾಗಿ ಕೇಳಿ ಅದರ ಮೂಲಕವಾಗಿ ಆ ಭಕ್ತಿಯ ಆಚರಣೆಯನ್ನು ನಮ್ಮಲ್ಲಿಯೂ ಕೂಡ ಅಳವಡಿಸಿಕೊಳ್ಳೋಣ ಎನ್ನುವಂತಹ ಮಾತನ್ನು ಹೇಳ್ತಾ ಈ ವಚನದ ಒಂದು ವಿರಾಮವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ.